ಅನು, ನಾನು ಇಲ್ಲ ನೀವು ಡೇಟ್ ಕೊಟ್ಟ ಹಾಗೆ ಇಲ್ಲಿಗೆ ಬಂದಿದ್ದೀನಿ ಕೆಮ್ಮಣ್ಣುಗುಳ್ಳಿ ಕಾಡಿಗೆ. ಐ ಆಮ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. ಇದು ತುಂಬ ಕಾಮ್ ಆ್ಯಂಡ್ ಪೀಸ್ ಆಗಿದೆ. ಇದು ಯಾರಿದು? ಇದ್ಯಾರಿದು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾರೆ? ಹಲೋ, ನಾನು DSP ವಿಕ್ರಮ್ ಮಾತಾಡ್ತಾ ಇರೋದು. ಕೆಮ್ಮಣ್ಣುಬಳೆ ಕಾಡಿನ ರಹಸ್ಯದ ವಿಚಾರಣೆ ಎಲ್ಲಿವರೆಗೆ ಬಂತು ಮಿಸ್ಟರ್ ಸೂರ್ಯ ಅವರೇ? ಎಸ್ ಸರ್, ನಾನು ಅದನ್ನೇ ವಿಚಾರಣೆ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಬಂದಿದ್ದೇನೆ. ಇನ್ನೂ ಸರಿಯಾದ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅಂದಾಗೆ KS ಉಪಾಧ್ಯಾಯವ್ರ ಮನೆಗೆ ನೀವು ಮೊದಲು ಒಂದ್ಸಲ ವಿಚಾರಣೆ ಹೋಗಿದ್ರಲ್ಲ, ಏನೋ ಸ್ಟೋರಿ ಕೇಳ್ಕೊಂಡು, ಏನಾಯ್ತದು? ಅವ್ರೇನೋ ಭೂತ ಓಡಿಸೋ ಕತೆ ಹೇಳಿ ನನಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ರು. ಅದ್ ಹೇಗೆ ಹೇಳ್ತೀರಾ ನೀವು ಸೂರ್ಯ ಅವರೇ? ಆ ಕಾಡಲ್ಲಿ ಎಷ್ಟೊಂದು ಜನ ನಾಪತ್ತೆ ಆಗ್ತಾ ಇದ್ದಾರೆ. ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ಹೀಗಾಗ್ತಾ ಇರ್ಲಿಲ್ಲ. ಹೌದು ಸರ್, ಅದು ಸ್ವಲ್ಪ ನಿಗೂಢವಾಗಿದೆ. ಹಾಗಾಗಿನೇ ಸ್ವಲ್ಪ ಡಿಲೇ ಆಗ್ತಾ ಇದೆ. ಓ ಐ ಸಿ. ಓಕೆ, ಹಾಗಿದ್ರೆ ನಾನು ಕೂಡ ವಿಚಾರಣೆಗೆ ಬರ್ತೇನೆ. ನಾಳೆಯಿಂದ ಇಬ್ರು ಒಟ್ಟಿಗೆ ವಿಚಾರಣೆ ಮಾಡೋಣ. 2 ದಿವಸದಿಂದ ಲೂಡೋ ಆಡಿ ಆಡಿ ಬೇಜಾರಾಗಿತ್ತು. ಎಲ್ಲಾದ್ರೂ ಹೋಗುವಲ್ಲ? ಹೌದು ಮಾರೆ, ನಿಮ್ಗೆಲ್ಲ ಆರ್ ಬೀಳ್ತಿತ್ತು, ನಂಗೆ ಬೀಳೋದೇ ಇಲ್ಲ ಆಗ್ಲಿಂದ. ಟ್ರೆಕ್ಕಿಂಗ್ ಹೋಗುವ? ಹೌದಲ್ಲ, ಒಳ್ಳೆ ಐಡಿಯಾ. ಎಲ್ಲಿ ಹೋಗುವ? ಎಲ್ಲಾದ್ರೂ ಹೋಗುವ, ಹತ್ರ. ಇಲ್ಲೇ ಕೆಮ್ಮಣ್ಣುಬಳೆ ಟ್ರೆಕ್ಕಿಂಗ್ ಹೋಗುವ? ಹೋಗುವ. ಏನಂತೆ? ಹೋಗುವ. ಗೈಡ್ ಒಂಚೂರು ಪ್ಲೇಸ್ ಡೇಂಜರ್ ಉಂಟು. ಹಾಗಾದ್ರೆ ಗೈಡ್ ಹಾಕೊಂಡು ಹೋಗುವ. ನಮ್ಗೊಬ್ಬರು ಗೈಡ್ ಪರಿಚಯ ಇದ್ದಾರೆ, ಅವ್ರಿಗೆ ಕಾಲ್ ಮಾಡುವ ಹಂಗಾರೆ. ರೆಡಿನಿ, ಲೂಡೋ ಸಾಕು ಹಂಗಾರೆ. ಹಾಯ್ ಸೌಕರ್ಯ, ನಮ್ಗೊಂದು ಟ್ರೆಕ್ಕಿಂಗ್ ಹೋಗ್ತಿತ್ತಲ್ಲ, ಅದೇ ಇಲ್ಲೇ ಕೆಮ್ಮಣ್ಣುಬಳೆ. ಹೌದು ಮಾರೆ, ನಮ್ಗೊಂದು ಗೈಡ್ ಬೇಕಿದ್ದಿತ್ತು. ಕಳಿಸಿಕೊಡ್ತೀಯಾ? ನಾಳೆ ಬೆಳಿಗ್ಗೆ ಬೇಗ. ಹೌದು, 7:15ಗೆ ಕಳಿಸಿಕೊಡಿ ಅಕ್ಕ. ಆಯ್ತಲ್ಲ ಪ್ಲಾನ್ ಆಯ್ತು. ಇವ್ರೇನಾರ ಇನ್ನೂ ಬರಲ್ಲ? 7 ಗಂಟೆಗೆ ಹೇಳಿದ್ರು, ಇನ್ನು 9 ಆಯ್ತು, ಇನ್ನೂ ಬರಲ್ಲ ಮಾರೆ. ಅದೇ ಮರೆ, ನಾ ಫೋನ್ ಮಾಡ್ತೆ ತಡಿ. ನಾ ಆಗ್ಲಿಂದ ಅವ್ರಿಗೆ ಕಾಲ್ ಮಾಡ್ತಿದ್ದೆ, ರಿಸೀವೇ ಮಾಡ್ತಿಲ್ಲ. ಅಲ್ಲೊಂದು ಬೈಕ್ ಬರ್ತುಂಟು, ಅದೇ ಇರ್ಬೋದು. ಹಾ, ಅಡ್ಡ ಹಾಕಿ ನೋಡುವ. ಹಾಯ್ ಹಾಯ್, ನಿಲ್ಸಿ, ಹಾಯ್ ನಿಲ್ಸಿ 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 ನಿಲ್ಸಿ. ಹಾಯ್, ನೀವೆಂತ ಮಾರೆ 7 ಗಂಟೆ ಬತ್ತೆ ಅಂತ ಹೇಳಿ 9 ಗಂಟೆ ಬಂದದ್ದು? ಅದೇ ನೀವೆಂತ ಮಾರೆ 7 ಗಂಟೆಗೆ ಹೇಳದ್ದಲ್ದ, 9 ಗಂಟೆ ಬಂದಿರಿ? ನಮ್ಮ ಸೌಕರ್ಯ ಹೇಳದ 9 ಗಂಟೆ ಒಪ್ಪಿಗೆ ಹೇಳಿರಲಿ, ಅವು ಕರೆಕ್ಟ್ ಪರ್ಫೆಕ್ಟ್ ಟೈಮ್. ಅಯ್ಯ ಮಾರೆ, ಇವ್ರು ಯಾರು ಮಾರೆ, ಇವ್ರು 9 ಗಂಟೆ ಅಂತಾರಲ್ಲ. ಹಾ, ಪಟ್ಟ ಹೊರಡುವಲ್ಲ ಈಗ? ಹೇಗೆ ಯಾರು ಮಾರೆ, ಟ್ರೆಕ್ಕಿಂಗ್ ಹೋಯ್ಕಲ್ಲ ಹೋಪಲ್ಲ? ಹಾಂ, ಓಪ್ ಬರೀ ಗಾಡಿ ಬರೀ ಹೇಳ್ತೇನೆ ಮತ್ತೆ.
ಇದು ದೂಡ್ತದೆ ಗಾಡಿ ಬೇಡ್ದ ಅಲ್ಲ ಬದಿ 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 ದೂಡುದು ಬೇಡ್ದ ಅಲ್ಲ ಮತ್ತೆ ಗಾಡಿ ಇದೆ ನಾವು ಬದಿ ಹೋಯ್ಕಲ್ಲ ಅಲ್ಲ ಆಚೆ ಬದಿ ಹೊಸ ಗಾಡಿ ಇದೆ ಹೊಸ ಯಾವ ಊರಿ ಮೊನ್ನೆ ನಾವು ಬೆಂಗಳೂರಿಂದ ಬಂದು ಏನು ಬ್ರೋ ಇವ್ರು ಹಿಂಗೆ ಇವನ್ ನಂಬಿ ನಾವು ಹೋದಾಗೆ ಮಾರೆ. ಹೆಂಗು ಬಂದಾಯ್ತಲ್ಲ ಈ ಕೆಪ್ರಿಗೊಂದು ಉಪಾಯ ಮಾಡ್ಕಲ್ಲ ಮಾರೆ. ಹೌದು ಹೌದು ಕೆಪ್ರಿಗೊಂದು ಉಪಾಯ ಮಾಡಿತ್ತಲ್ಲ. ಹೌದು ಎಲ್ಲ ರೆಡಿಯಮ್ಮ ಬನ್ನಿ ಬನ್ನಿಯಾ ಬೇಗ ಈ ಕಾಡಿನ ಎಷ್ಟೂರಿತ್ತೆ ಅಲ್ಲಿ ಕಾಣಿ ಎಲ್ಲ ಇದಿತ್ತು. ಇವ್ರು ಕೆಪ್ರಲ್ಲ ಮಾರೆ, ನಂಗೆ ನೆನಪಾತಿಲ್ಲ ಮಾರೆ. ಹಾಯ್ ಭಯಂಕರ ಕಾಡಲ್ಲ ಮಾರೆ ಇದು. ಇದು ಸಣ್ಣ ಹೇಳ್ತೀರಾ ಕಾಡು ಒಂದು 250-300 ಎಕರೆ ಇತ್ತು. ಸಣ್ಣ ಹೇಳೋದು ನಿಮ್ಗೆ ಏನತ್ತ ಮತ್ತೆ ಹೇಳ್ತಾರೆ. ಇದೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಇತ್ತು ಎಂತ ಹುಲಿ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಹೋಯ್ತಾ ಹಾಂ ಮತ್ತೆ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರಿ ಮಾರೆ. ನಾನಿದ್ದೆ ನೀವು ಅದೆಲ್ಲ ಹೆದರುಗಾಗ ಗೊತ್ತಾಯ್ತಾ. ನಾನು 20 ನೀನಂತ ಹೆದ್ರಕ್ಕೆ ಗೊತ್ತಾಯ್ತಾ. ಹೋಪ ಮುಂದೆ ಹೋಪ ಹೆಂಗೆ ಹೆಂಗೆ ಕಾಣುತ್ತೆ ಗೊತ್ತಾಯ್ತು ನಿಮಗೆ. ಹುಲಿ ಎದುರಿಗೆ ಬಂದರೆ ಮಾತ್ರ ಕಾಣ್ತದೆ మరి ಆ ಕಡೆ ಈ ಕಡೆ ಎಲ್ಲ ಬಂದರೆ ಇವ್ರಿಗೆ ಕೇಳಿಸೋದೇ ಇಲ್ಲ, ಕಿವಿ ಕೆಪ್ಪಲ್ಲ. ಅದೌದು. ಅವರೇ ಹುಲಿ ಮಾರೆ, ಎಣ್ಣೆ ಹಾಕಿದ್ರು ಫುಲ್. ಎಲ್ಲ ಬನ್ನಿಯಾ ನಾನಿದ್ದೆ ಏನು ತೊಂದರೆ ಇಲ್ಲ ಗೊತ್ತಾಯ್ತಾ. ನಾನಿರುತ್ತೆ ನೀವು ಏನು ಭಯ ಪಡೋದು ಬೇಡ. ಹೌದು ಹುಲಿಯಾ. ಇಷ್ಟೆಲ್ಲ ದೊಡ್ಡ ಕಾಡಲ್ಲಿ ಹ್ಯಾಂಗೆ ತಿರುಗಿದೆ ಗೊತ್ತಾ ನಾನು ಒಬ್ಬನೇ. ನೀವು ಬಿಡಿ ಹುಲಿ ಬದಲಿಗೆ ಎಂತ ಎಂತ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾಯ್ತಾ. ಎಂತ ನಿಮ್ಗೊಂದು ವಿಷಯ ಗೊತ್ತಾಯ್ತಾ. ಎಂತ ಮಾರೆ? ಮೊನ್ನೆ ಇದೇ ಕಾಡಿಗೆ ಒಬ್ಬನೇ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಒಂದೇ ಓಡ್ಕೊಂಡು ಬಂತು ಶಬ್ದ ಕಂಡ್ರೆ ಗೊತ್ತಾಯ್ತಾ. ಒಲ್ಲು ಬಂತೆ ಕಾಣಿ ಒಂದು ಕೋಲಿ ಈತಲ್ಲ ಕೊಟ್ಟೆ ಅಂದ್ರೆ ಸಾಮಾನು ಒಂದು ಕೊಟ್ಟೆ ಅಲ್ಲಿ ಪಡ್ಚ ನಾಯಿ. ಹೋ ನೀವು ನಾಯಿ ಹೇಳಿದ್ದ ಮಾರೆ, ನೀವು ನಾಯಿ ಹೇಳಿದ್ದ. ನಾಯಿ ಹೆಂಗಿತ್ತು ಆಯ್ತಾ. ಹೆದರಿಕೆ ಆಯ್ತಿಲ್ಲ ನಮಗೆ. ಅಲ್ಲ ನೀವು ಹೆದರಬೇಡಿ, ನಾಯಿ ಇದ್ದೆ ಈ ಕಾಲಿಗೆ ನಾಯಿ ಆಯ್ತಾ. ಅಲ್ಲ ಅವ್ರಿಗೆ ಶಬ್ದ ಬೇರೆ ಕೇಳಿತ್ತ ಅವರು ನಾಯಿ ಬಪ್ಪು. ಅಲ್ಲ ನೀವು ಹೆದರಬೇಡಿ, ನಾಯಿ ಇದ್ದೆ ಅದ ಈ ಕಾಡಾಗೆಲ್ಲ ತಿರುಗಿ ಅರ್ಕಿ ಕುಡ್ದವ ಸಾಂಬ ಕೊಡ್ತಿದ್ರಿ ಗೊತ್ತಾತಿತ್ತು ನಂಗೆ. ಎತ್ತದೆ ಎಂತ ಇಲ್ಲ ಎಂತ ಇಲ್ಲ. ಮತ್ತೆ ಇದು ಅಂತ ನಮ್ಮನ್ನೀಗ ಎಂತ ಮಾಡ್ದಂಗೆ ಕಣ್ಣಮ್ಮ ಮಾಡಂಗಿತ್ತಪ್ಪ. ಇಲ್ಲಿ ನೀವು ಹುಡುಗ ಮಕ್ಕಳಲ್ಲ ಬೆಂಗಳೂರಿಗೆ ಬಂದು ಎಲ್ಲ ತೋರಿಸ್ತೇನೆ ನಾನು. ನೀವೆಲ್ಲ ಹೆದರಬೇಡಿ, ನಾನಿದ್ದೆ ಅದ ಏನು ತೊಂದರೆ ಇಲ್ಲ. ಓಯ್ ಓಯ್ ಹಾ ಇದೆಲ್ಲ ಎಂತ ಇಷ್ಟು ಒಳ್ಳೆ ಉಂಟು. ಇದು ಸೂಪರ್ ಇದೆ. ಬೆಂಗಳೂರು ಬದಿಯಲ್ಲಿ ಸಿಗೋದಿಲ್ಲ ಇದು. ಇದು ನಾವು ಸಣ್ಣಗೆ ಪತಿಗೆ ಶಾಲೆ ಹೋಪತಿಗೆಲ್ಲ ಬೆಂಗಳೂರಿಗೆ ಕಳಿಸ್ತೀವಿ ಗೊತ್ತಿತ್ತಾ. ಇದು ಹಳ್ಳಿ ತಾವರೆ ಅಂತ ಒಳ್ಳೆ ಒಳ್ಳೆ ರೇಟ್ ಗೊತ್ತಿತ್ತಾ. ನಿಮಗೆಲ್ಲದು ಗೊತ್ತಾಗ್ತಿಲ್ಲ. ಯಾರೇ ಯಾವಾಗ ಮರದಿಂದ ಬೆಳೆ ಪುರಾತ್ ಮರ ನಂಗೆ ಆಗ್ದಿಲ್ಲ, ತುಂಬ ಸಾಕಾಗ್ತದೆ ಕುತ್ಕೊಳ್ಳುವ ಎಲ್ಲಿ ಆದರೂ. ಮಾರೆ ನೀವು ಮುಂದೆಲ್ಲ ಹೋಗ್ಬೇಡಿಯಾ. ಸುಮ್ಮನೆ ನಾನು ಇದ್ರೆ ಮುಂದೆ ಹೋಗ್ತಿಲ್ಲ ನೀವು ಗೊತ್ತಾಯ್ತಾ. ಹಾಯ್ ಸಾಕಾಯ್ತಲ್ಲ ಒಂಚೂರು ಕುಕ್ಕಂಬ. ಎಷ್ಟು ಕೂಕಂದ ಹೌದು ಇದಕ್ಕೆಲ್ಲ ಹೆದರುದ ನೀವು. ಹೋಪ ಹೋಪ ಸುಸ್ತಾಯ್ತೆ, ಒಂಚೂರು ಕುಕ್ಕಂಡು ಹೋಪ. ಒಂದು 5 ನಿಮಿಷ ಅಡ್ಡಿಲ್ಲ. ಇಲ್ಲೇ ಕುಕ್ಕಂಪ. ಜಾಗ್ರತೆ.
ನಿಮ್ದು ಶಬ್ದ ಕೇಳಿಸ್ತು. ಹಾಯ್ ಎಂತ ಶಬ್ದ ಕೇಳ್ತಿತ್ತ? ಆಯ್ತಾ? ಶಬ್ದ ಎಂತ ಕೇಳ್ತಿತ್ತ? ಶಬ್ದ ಎಂತ ಇಲ್ಲ ಇಲ್ಲ. ನಾನಿಪ್ಪತ್ತಿಗೆ ಎಂತ ಶಬ್ದ? ನಾನಿಪ್ಪತ್ತಿಗೆ ನೀವೆಲ್ಲ ಹೆದರುಕಿಲ್ಲ ಆಯ್ತಾ? ಹೊರಡುವಲ್ಲ ಮಾರ, ಇಲ್ಲಂತ ಶಬ್ದ ಕೇಳ್ತಿತ್ತು. ಎಂತ ಇಲ್ಲಿ ಕೂಕಣಿ ಹೋಪ ಇಲ್ಲಿ ಎಷ್ಟು ಲಾಯ್ಕಿತ್ತು ಮುಂದೆಲ್ಲ ಒಳ್ಳೊಳ್ಳೆ ಕಾಮಗಾರ. ಈ ಶಬ್ದ ಕೇಳ್ತುಂಟ ಹೇಗೂ ಕಿವಿ ಕೇಳ್ತೀನಿ ಹೋಗು. ಈ ಮಕ್ಕಳಿಗೆ ಏ ಹುಡುಗ್ರ ಎಲ್ಲಿ ಹೋಗ್ತೀರಿ? ನಿಲ್ರಿಯಾ ನಿಲ್ಲಿಯಾ? ಇವರೊಬ್ರು ಕೆಟ್ಟರು ಮಾಡಿ ಊರಿಗೆ ಒಂದು ಸೌಖ್ಯ ಅಂತಿಲ್ಲ ಅಂತ ಇಲ್ಲ. ಏ ತಡಿ ತಡಿ ಎತ್ತ. ಏ, ಶಬ್ದ ಹಾಯ್ ಶಂಕರಣ್ಣ, ನಿಮ್ಗೊಂದು ವಿಷಯ ಗೊತ್ತಿತ್ತಾ? ಆ ಕಾಳೆಗೆ ಒಬ್ಬ ನಾಪತ್ತೆ ಅಂತೇಳಿ ಎಲ್ಲ ಹೇಳ್ತಿದ್ದೆಪ್ಪ. ಹಾಗೆ ಅಲ್ಲೊಂದು ಪುಸ್ತಕ ಸಿಕ್ಕಿತ್ತಮ್ಮ, ಅದಾಗೆಲ್ಲ ಇತ್ತೀಚಿನ ನಡೆದ ಕಥೆ ಎಲ್ಲ ಇತ್ತಮ್ಮ. ಅದೆಲ್ಲ ನಿಮ್ಗೆ ಗೊತ್ತಿತ್ತಾ? ಹೌದಾ, ಕೇಳಿದ್ದೆ. ಆರ ಪುಸ್ತಕದ ಹೆಸರು ಅಂತ ಗೊತ್ತಿಲ್ಲ ಮಾರ ನನಗೆ. ಎಂತ ಶಂಕರಣ್ಣ, ಅದು ವಿಷಯ ನಿಮ್ಗೆ ಗೊತ್ತಿಲ್ಲ? ಊರ್ ಜನ ಎಲ್ಲ ಅದು ವಿಷಯ ಮಾತಾಡ್ತಾ ಇದ್ದೆ ಮಗ, ನಿಮ್ಗೆ ಅದು ಗೊತ್ತಿಲ್ಲ? ಅದೇ ಹೆಸರು ಭಟ್ರೆ, ಸಾಹೇಬ್ರಿಗೆ ಒಂದು ಚಾ ಕೊಡಿ ಕಾಂಬ. ಬಂದೆ, ಒಂದು ನಿಮಿಷ ಸರ್. ತಗೊಳ್ಳಿ ಸರ್. ಸಾಹೇಬ್ರೆ, ಈಗ ಭಾಳ ನಮ್ಮ ಬದಿ ಮೇಲೆ ಭೇಟಿ ಕೊಡ್ತಾ ಇದ್ದೆ, ಏನು ವಿಶೇಷ ಅಂತ ಇತ್ತಾ? ಯಾವುದು ವಿಚಾರಣೆ ಯಾವುದು ಕೇಸ್ ಗೀಸ್ ಇತ್ತಾ ನಿಮ್ಮದು? ಈ ಕುಪ್ಪಾರಗುಡ್ಡೆ ಸಮಸ್ಯೆ ಒಂದು ಸಿಕ್ಕಾಪಟ್ಟೆ ತಲೆ ಕೆಡಿಸ್ತಾ ಇದೆ. ಆ ವಿಚಾರಣೆಗೋಸ್ಕರ ಬಂದಿದ್ದೆ ಇವಾಗ. ನಂಗೆ ಗೊತ್ತಿಲ್ಲ. ಏನು ಭಟ್ರೆ, ಈ ಕುಪ್ಪಾರ ವಿಚಾರ ತೆಗ್ದ ತಕ್ಷಣ ಎಲ್ಲರೂ ಎದ್ದು ಓಡೋಗ್ತಾರಲ್ಲ, ಏನು ವಿಷಯ ನಿಮ್ಗೇನಾದರೂ ಗೊತ್ತಾ? ನೀವೊಂದು ಹೆಲ್ಪ್ ಮಾಡ್ತೀರಾ ನಮಗೆ? ಹಾಂ, ಕುಪ್ಪಾರ ಆ ವಿಷಯಕ್ಕೆ ನೀವು ಶಂಕರಣ್ಣನ ಕರ್ಕೊಂಡೋಯ್ನಿ. ಹಲೋ, ಹಾಂ ಹೌದು, ಹಾಂ 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 ಹಾಂ, ಗಂಡ ಹೆಣ್ಣ ಹೌದಾ? ಹಾಂ ಸಾಹೇಬ್ರೆ, ನಾ ಬರ್ತೀಯ ಅಕ್ಕ, ಒಂದು ಅರ್ಜೆಂಟ್ ಫೋನ್ ಬಂತು. ನಮ್ಮ ಅಜ್ಜಿ ಡೆಲಿವರಿ ಆಯ್ತು, ಒಬ್ರು ಹೆಂಡತಿ ಕಾಲ್ ಮಾಡಿ ಬರ್ತೀನಿ ಅಕ್ಕ. ಎಂತ ಭಟ್ರೆ, ನೀವೇ ಈಗ ಸ್ವಲ್ಪ ಸಹಾಯ ಮಾಡಬೇಕಲ್ಲ ನಮ್ಗೆ ಈಗ. ಆಯ್ತು ಸಾಹೇಬ್ರೆ, ನಿಮ್ಗೆ ಇಲ್ಲ ಅಂತ ಹೇಳೋಕತ್ತ, ಏನಾದ್ರು ನಮ್ಗೆ ಎರಡು ಸಹಾಯ ಮಾಡುವ. ನಮಗೆ ಈ ಕುಪ್ಪಾರಗುಡ್ಡೆಯಲ್ಲಿ ನಡೆಯುವ ವಿಚಿತ್ರ ಬಗ್ಗೆ ಡಿಟೇಲ್ ಆದ ಇನ್ಫಾರ್ಮೇಶನ್ ಬೇಕಿತ್ತು. ಆಯಿತು, ಕೊಡುವ. ನಮಗೆ ರಾತ್ರಿಗೊತ್ತಿ ಹೆರಗೊಪ್ಪೆ ಅದಕ್ಕೆ ಆ ಕೆಮ್ಮಣ್ಣಗುಡ್ಡೆ ಕುಪ್ಪಗುಡ್ಡಿ ವಿಷಯ ಎಲ್ಲ ಯಾಕಂದ್ರೆ ಅಲ್ಲಿ ಎಂತೆಂಥ ವಿಚಿತ್ರ ಬೆಳಕು ಬಪ್ಪದು ಇದಾಗೋದು ಕೂಗುದು ಎಲ್ಲ ಶಬ್ದ ಎಲ್ಲ ಬರ್ತಾ ಇರುತ್ತೆ. ನಮ್ಗಲ್ಲಿ ಎದೆಬಕ್ಕೆ ರಾತ್ರಿ ಎಲ್ಲ ತಿರುಗುದಂದ್ರೆ ಭಾಳ ಹೆದರಿಕೆ ಅದು. ಆಗ ನಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಚೂಪ ಹೇಳುವ, ನಿಮ್ಗೆ ಕೊಡುವ. ಹೌದಾ, ನೀವ್ಯಾರು ಹೋಗಿ ನೋಡಿಲ್ವಾ? ನಾವು ನೋಡುದ, ನಮಗೆ ಹೊರಗೆ ಹೋಗಿಗೆ ಭಯ ಆಯ್ತು. ಅಲ್ಲೆಲ್ಲ ಹೋಗಿ ಎಂಥ ಕಾಮ್ದಂದ್ರೆ ಭಾಳ ಹೆದರಿಕೆ, ಹೊರಗೆ ಹೋಗಿಗೆ ಹೆದರಿಕೆ ಆಯ್ತು. ನಾವು ಮನೆ ಒಳಗೆ ಕೂಕೊಂಡು ಆಯ್ಕೊಂಡೆ ಸಿ. ಭಯಪಡಬೇಡಿ, ನಿಮ್ಮ ಜೊತೆ ನಾನು ಇದ್ದೀನಿ, ಹೋಗಿ ನೋಡುವ ನಾವು. ಆಯ್ತು, ನೀವು ಇದ್ದ ಮೇಲೆ ನಮಗೆ ಹೆದರಿಕೆ, ನೀವು ಹೇಳಿದ ಮೇಲೆ ನಾವು ತೊಂದರೆ. ಇಲ್ಲಿಂದ ಗುಡ್ಡ ಶುರುವಾಗ್ತು ಸಾಹೇಬ್ರೆ. ಒಂದು ದಿವಸ ಸಾಕತ್ತಿಲ್ಲ ಈ ಗುಡ್ಡ ಕಾಮಕ್ಕೆ, ಒಂದು ದಿವಸದಾಗ ಎಲ್ಲ ಕಣ್ಕೊಂಡು ಹೋಗ್ಕಾತಿಲ್ಲ.
ಹೀಗೆ ಅಲ್ಲ? ಇದೇ ಆ ಗುಡ್ಡ ಸರ್. ಇಲ್ಲೆಲ್ಲ ಮೊದಲು ತುಂಬ ಟೂರಿಸ್ಟ್ ಎಲ್ಲ ಬಂದು ಹೋಗ್ತಾ ಇದ್ದೆ. ಈಗೆಲ್ಲ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ. ಈಗ ಇಲ್ಲೆಲ್ಲ ಹೆದರಿಕೆ ಜಾಸ್ತಿ ಆಯಿತು, ಎಲ್ಲ ಗಲಾಟೆಗಳು ಇದೆಲ್ಲ ಆಗ್ತಾ ಇರುತ್ತೆ. ಭಟ್ರೆ, ಈ ಗುಡ್ಡ ಅಂದಾಜು ಎಷ್ಟು ವಿಸ್ತೀರ್ಣ ಇರಬಹುದು? ಎಷ್ಟಿತ್ತಂದು ಅಂದಾಜು ಹೇಳಕ್ಕಷ್ಟೇ, ಬಿಟ್ಟು ಕರೆಕ್ಟ್ ಹೇಳೋಕೆ ಆಗೋದು ಕಷ್ಟ. ಈ ಬದಿ ನ್ಯಾಯಬೈಲಿಂದ ಹಿಡಿದು ಈ ಬದಿ ಚಮ್ಮನಬಾಳೆಯಿಂದ ಹಿಡಿದು ಈ ಬದಿ ಜೋಳ ಬೆದಕಟ್ಟೆವರೆಗೂ ಇತ್ತು. ಸಾಮಾನ್ಯ ಒಂದು 300 ಎಕರೆ ಅಂದಾಜು ಇದ್ದಿತ್ತು. ಥ್ಯಾಂಕ್ಸ್ ಭಟ್ರೆ. ಅಷ್ಟೊಳಗೆ ಮನೆ ಕರ್ಕೊಂಡ್ಬಿಟ್ಟಿಲ್ಲ, ಅದೊಂದು ಒಳ್ಳೇದೇ. ಯಾರದು? ಯಾರದು? ಯಾರದಲ್ಲಿ? ಯಾರದು? ಯಾರಲ್ಲಿ? ಯಾರು? 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 ಹಲೋ, ಅದು ನೀವು ಹೇಳಿದ ಮಾಲ ಕಳಿಸ್ತೇನೆ. ಅದು ಮೊನ್ನೆ ಅವರಿಗೆ ಬ್ಯುಸಿ ಇದ್ದಾರೆ, ಫೋನಿಗೆ ಸರಿಯಾಗಿ ಸಿಕ್ಕಲಿಲ್ಲ, ಹಾಗಾಗಿ ಇದಾಗ್ತದೆ, ಡಿಲೇ ಆಗೋದಿಲ್ಲ, ಕಳಿಸ್ತೇನೆ. ಹಲೋ, ಒಂದು ನಿಮಿಷ, ಯಾರೋ ಬಂದಾಗಿದೆ, ಇಡ್ತೇನೆ, ಮತ್ತೆ ಮಾಡುವ ಆಯಿತಾ? ಇಡ್ತೇನೆ, ಒಂದು ನಿಮಿಷ. ನಮಸ್ಕಾರ ಕೆ.ಎಸ್. ಉಪಾಧ್ಯಾಯ. ನಮಸ್ಕಾರ, ಬನ್ನಿ. ಅಂದಾಗೆ ನೀವು ಯಾರತ್ತ ಪರಿಚಯ ಆಗಲಿಲ್ಲಲ್ಲ? ಯಾರತ್ತ ಗೊತ್ತಾಗಲಿಲ್ಲ? ನಾನು DSP ವಿಕ್ರಮ್ ಅಂತ. ಹೌದಾ ಸರ್? ಹಾಂ, ಹಾಂ, ಸರ್, ಬನ್ನಿ, ಕೂತು ಮತ್ತೆ. ಥ್ಯಾಂಕ್ ಯು. ಏನು DSP ಸಾಹೇಬರು ಇಷ್ಟು ದೂರ ಬಂದಿದ್ದೀವಿ, ಏನು ವಿಚಾರ? ನೀವೇನೋ ತುಂಬ ಚೆನ್ನಾಗಿ ಕತೆ ಹೇಳ್ತೀರಂತಲ್ಲ, ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಯಾವ ಕತೆ ಬಗ್ಗೆ ಮಾತಾಡ್ತೀರಿ ಅಂತ ಗೊತ್ತಾಗಲಿಲ್ಲ. ನಾನು ಕೆಮ್ಮಣ್ಬಳೆ ಕೇಸ್ ವಿಚಾರಣೆ ಮೇಲೆ ಬಂದಿದ್ದೀನಿ. ಈ ವಿಚಾರ ನಿಮ್ಗೆ ಗೊತ್ತೇ ಇರುತ್ತೆ ಅನ್ಕೊಂಡಿದ್ದೀನಿ. ಅದರ ಬಗ್ಗೆ ನನಗೇನು ಗೊತ್ತಾಗುತ್ತೆ? ನಾನು ಈ ಜನ ಮಾತಾಡ್ತಾನೆ ಕೇಳಬೇಕು ಬಿಟ್ಟರೆ ನಾನು ಹೊರಗಡೆ ತಿರುಗಾಟ ಮಾಡಿದ್ರೆ ಕಡಿಮೆ ಮಾಡಿದೆ. ಇದು ಹೋಗಲ್ಲ, ಈಗ ಮನೆ ಕಡೆ ಇರ್ತೇನೆ.
ದಿನ ಹೇಗೋ ಆಯಿತು, ಇವತ್ತಾದರೂ ನಿಜ ಹೇಳ್ತೀರಾ ಅಂದ್ಕೊಂಡಿದ್ದೆ ನಾನು. ಏನೋ ಅದ್ರ ಬಗ್ಗೆ ಸರ್ ನಮಗೇನು ಮಾಹಿತಿ ಇಲ್ಲ, ಇದ್ರೆ ನಾನು ನಿಜವಾಗಿ ಹೇಳ್ತೇನೆ, ನಮಗೇನು ಗೊತ್ತಾಗ್ತಾ ಇದೆ. ಓ ಐ ಸಿ, ನಮ್ಗೆ ಗೊತ್ತು ನೀವು ಹೇಳಿಲ್ಲ ಅಂದ್ರೆ ಹಿಂಗೆ ಕಂಡು ಹಿಡಿಬೇಕಂತ. ಕಂಡು ಹಿಡಿತೀರ ಬಿಡಿ, ಹೇಗೋ ಕಂಡು ಹಿಡಿತೀರ ಸರ್. ಸರಿ ಹಾಗಾದ್ರೆ ಮತ್ತೆ ಸಿಗೋಣ. ಸರ್ ಹಾಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕಷಾಯ ಕೊಟ್ಟು ಹೋಗೋದು. ಕಷಾಯ ಏನು, ನೆಕ್ಸ್ಟ್ ಟೈಮ್ ಬಂದಾಗ ಊಟನೇ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನಾನು ಹಾಂ ಹಲೋ, ಹೇಳ ರುದ್ರ. ಹಾಂ, ನಾನಿಲ್ಲ ರೆಗ್ಯುಲರ್ ಸ್ಪಾಟ್ ಆಗಿದ್ದೆ. ಹೌದಾ, ಇವತ್ತೇ ಕಳಿಸ್ಕೊಂಬ್ರ ಮಾಲ? ಇವತ್ತು ರಾತ್ರಿ ಒಳಗೆ ಕಳಿಸ್ಕೊಂಬ್ರ? ಹಾಂ ಬತ್ತೆ, ಈಗ ಸಂಜೆ ಒಳಗೆ ಬತ್ತೆ, ಸಂಜೆ ಒಳಗೆ ಅಲ್ಲಿಗೆ ಬತ್ತೆ ಈಗ. ಆಯ್ತು ಆಯ್ತು ಆಯ್ತು, ಎಷ್ಟೇ ಅಕ್ಕ. ಗುಡ್ಡಿ ಇಲ್ಬಾ, ಗುಡ್ಡಿ 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 ಇಲ್ಬಾ. ಗುಡ್ಡಿ, ಆ ಭೂತ ಹೊಯ್ಲ ಅಂತಿದ್ರಲ್ಲ ಮಾರೆ, ಹೌದಾ? ಹಾಂ, ಹೋದ ಜನ ಎಲ್ಲ ಸುಮಾರು ಜನ ಹೇಳ್ತಿದ್ದೀರಪ್ಪ ಹೋಯ್ಲ ಅಂತ. ಹೌದಾ? ಹೋಯ್ ಕಣ್ಕಪ್ಪ. ಈಗ ಹಗ್ಲಕ್ ಬೇಡ ಮರೆ ಹೋಗ್ದು. ಬಾರ ಅಂತ ಹತ್ತಿದೆ ಹಗಲು ಗಟ್ಟಿಗೆ ಅಂತ. ಬಾ ಹಪ್ಪ. ಹೆದರಿಕೆ ಮಾರ ಈಗ ಅಂತ ನೀ ಅಂತ ಎದುರು ಸಾಯ್ತ ಮಾರ, ಬಾ ವಾಪಸ್ ನಿಂಗುದಿಲ್ಲ. ಹಗಲು ಗಟ್ಟಿ ಈಗ ಒಳಬದಿ ಕತ್ತಲೆ ಮರ ತೋರುದಿಲ್ಲ, ಒಳಬದಿ ಬಿಟ್ಟರೆ ಮನೆಗೆ ಅಜ್ಜಿ ಇದ್ದಂಗಿಲ್ಲ ಮಾರೆ, ಹಗಲುಗಟ್ಟೆ ಅಲ್ಲ. ಹಾಪ ಒಳಗೆ ಕಂಬ ಬರ್ತೀನಿ. ಮನೆ ಮಾರೆ ಭಯಂಕರ ಇತ್ತು. ಹೌದಲ್ಲ ಮಾರೆ, ಆಚೀಚೆ ಅಂತ ಕಂಬ ಬಾ. ಇಲ್ಲೊಂದಂತ ಪುಸ್ತಕ ಇದ್ದಂಗಿತ್ತು. ಹೌದಲ್ಲ ಮಾರೆ, ಕಂಬ ಅಂತ ಅನ್ಕೊಂತ ಅಲ್ಲಿನ ಬಲ್ಲಿ ರಾಶಿ ಇಟ್ಕೊಂಡಿತ್ತು ಮಾರೆ. ಪುಸ್ತಕದಾಗ ಎಂತ ಇತ್ತು ಕಂಬ? ಕಂಬ ಎಂತ ಚಿತ್ರ ಇದ್ದಂಗಿತ್ತು ಮಾರೆ. ಇದಂತ ಅಜ್ಜಿ ಪ್ರಾಣಿನೆಲ್ಲ ಸಾಕಷ್ಟು ಜಿಂಕೆ ಕಾಟ್ಪ್ರಾಣಿ ಎಲ್ಲ ಇದ್ದವು ಮಾರೆ. ಅಜ್ಜಿ ಗಿಡ ನಡುದೆಲ್ಲ ಇತ್ತು. ಮೋಸ್ಟ್ಲಿ ಅಜ್ಜಿ ಪರಿಸರ ಪ್ರೇಮಿ ಇತ್ತು. ಅಜ್ಜಿಗೆ ಇದೊಂದು ಎರಡು ಅಂತ ಚಿತ್ರ ಇದ್ದಂಗಿಲ್ಲ ಅಲ್ಲ ಮರೆ, ಆಚೀಚೆಗೆ ಬಿದ್ದಿ ತಕೊಂಡು. ಹಾಂ, ಇನ್ನೊಂದು ಎರಡು ಚಿತ್ರ ಇತ್ತು ಬಿಡು. ಹಾಂ, ಈ ಪೇಜಾಗಿಲ್ಲ. ಇದೆಂತ ಮರೆ, ಕಾಡಿಗೆಲ್ಲ ಬೆಂಕಿ ಹಚ್ಚಿದಂಗಿತ್ತು. ಹಂಗಾರೆ ಅಜ್ಜಿಗೆ ಎಂತ ಇತ್ತು? ಕಾಡಿಗೆ ಬೆಂಕಿ ಹಚ್ಚಿದ ಮೇಲೆ ಅಜ್ಜಿ ಹೊಡಿತಾರ, ಅಜ್ಜಿ ಸ್ವಲ್ಪ ಸ್ಮಗ್ಲರ್ಸ್ ಎಲ್ಲ ಅಟ್ಯಾಕ್ ಮಾಡ್ದಂಗಿತ್ತು ಮಾರೆ. ಇದಾಗ ಇಷ್ಟೇ ಇತ್ತು. ಇದು ಲಾಸ್ಟ್ ಪೇಜಾಗೂ ಒಂದು ಚಿತ್ರ ಇಲ್ಲ ಇರ್ಲಿ. ಅದ್ ಬಗ್ಗೆ ಎಲ್ಲ ಕತ್ಲೆ ಆದಂಗಿತ್ತು. ಹೋಗೋಣ ಬಾ. ಹೌದು ಮಾರೆ, ಹಾಪ ಬಾ. ಬುಕ್ಕೆಲ್ಲ ಇಡುವಲ್ಲ. ಹಾಪ
ಇವತ್ತು ಈ ಕಾಡಲ್ಲಿ ಏನಾದರೂ ಪ್ರೂಫ್ ಸಿಗ್ಬಹುದಾ ವಿಕ್ರಮ್ ಅವರೇ? ಖಂಡಿತವಾಗ್ಲೂ ಸೂರ್ಯ ತೇಜ ಅವರೇ ಸಿಗ್ಬೋದು. ಸೂರ್ಯ, ಅಲ್ಲೊಂದು ಗಾಡಿ ಬಂದಾಗಿದೆ, ಸ್ವಲ್ಪ ಟಾರ್ಚ್ ಆಫ್ ಮಾಡಿ ನೋಡೋಣ. ಈ ರಾತ್ರಿ ಇವನು ಕಾಡಿಗೆ ಹೋಗ್ತಾ ಇದ್ದಾನಂದ್ರೆ ಇವನ್ ಯಾರೋ ಹರಾಮ್ ಕೋರ್ ನನ್ನ ಮಗನೇ ಇರಬೇಕು. ಇವನ್ನ ಫಾಲೋ ಮಾಡಿದರೆ ನಮಗೆ ಖಂಡಿತ ಏನಾದರೂ ಸಿಗ್ತದೆ. ಬನ್ನಿ ಫಾಲೋ ಮಾಡೋಣ. ಸರಿ, ಹಾಗಾದ್ರೆ ಫಾಲೋ ಮಾಡೋಣ. ಮುಚ್ಕೊಂಡೆಲ್ಲ ಹೋಗ್ತಿದ್ದಾನಲ್ಲ, ನೋಡೋಣ ಎಲ್ಲಿಗೆ ಹೋಗ್ತಾನೆ ಅಂತ. ನಾನು ಬಂದೆ, ನನಗೂ ಸಾಕಾಯ್ತು ಕಣೋ ಮಾಲ್ ಸಾಕಿ ಸಾಕಿ. ಏನು ಜನರಪ್ಪ, ನಾವೇನು ಮಾಡಿದ್ರು ನಂಬ್ತಾರೆ. ಅದೇ ಕಣೋ, ಯಾರೋ ನಾಪತ್ತೆ ಆದ್ರಂತೆ, ಯಾರೋ ಕಿಡ್ನಾಪ್ ಆದ್ರಂತೆ, ಕಾಡಲ್ಲೇನೋ ಸೌಂಡ್ ಬಂತಂತೆ, ಭೂತಂತೆ, ಪ್ರೇತಂತೆ. ನಾವೇ ಮಾಡ್ತಿರೋದು ಇದೆಲ್ಲ. ಮಾಡೋಕ್ಕಾಗಲ್ಲ, ಟೆಕ್ಕರು ಜನಗಳು. ರುದ್ರ, ಇಲ್ಲಿ ಯಾರೋ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಏನೋ ನಮ್ಮ ಕೈಯಲ್ಲೇ ಸಾಯ್ಲಿಕ್ಕಂತ ಬಂದಿದ್ದಾರೆ ಅನ್ಸುತ್ತೆ. ಬಾರೋ, ಅದೊಂದು ಗತಿ ಕಾಣಿಸ್ಬಿಡ್ಬೇಡೋಣ. ಯಾರೋ ನೀವು ಇದೇನ್ ಮಾಡ್ತಿದ್ದೀರಾ ಇಷ್ಟೊತ್ತಲ್ಲಿ? ನಮ್ಮಡ್ಡಕ್ಕೆ ಬಂದು ನಮ್ಮನ್ನೇ ಯಾರು ಅಂತ ಕೇಳ್ತೀರಾ? ಇದು ನಮ್ದು ಟೈಮು, ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಕಾಡಲ್ಲಿ ಬಂದ್ಕೊಂಡು ಅಕ್ರಮ ಚಟುವಟಿಕೆ ಮಾಡ್ತೀರಾ? ಇವ್ರು ಜಾಸ್ತಿ ಮಾತಾಡ್ತೀವಿ, ಇವ್ರಿಗೊಂದು ಗತಿ ಕಾಣಿಸೋಣ. ನಾವು ಕುತ್ಕೊಂಡು ಮಜಾ ತಗೋತೀನಿ ನೀವು.
ನನ್ನ ಹತ್ರ ಓಡೋಕ್ಕಾಗಲ್ಲ ಇನ್ನು. ಅಲ್ಲೊಂದು ಮನೆ ನೋಡ್ದಾಗಿದೆ, ಅಲ್ಲಿ ಹೋಗಾದ್ರೆ ಸೇವ್ ಆಗಿಬಿಡ್ತೀನಿ ನಾನು. ಇವ್ರಿಗೆ ಆಮೇಲೆ ಆದ್ರೂ ಮೀಟ್ ಆದರೆ ಆಯ್ತು ಇವ್ರನ್ನ. ಇಲ್ಲಿ ಹೇಗಿದ್ರು ಪೊಲೀಸ್ ಬರೋ ಡೌಟು. ಈ ಮನೆ ನೋಡಿದ್ರೆ ಭೂತದ ಬಂಗ್ಲೆ ಥರ ಇದೆ. ಏನಂದ್ರೆ ಶಬ್ದ, ಏನೋ ಶಬ್ದ ಕಳೆಯಾಗಿದೆ. ರುದ್ರ, ರಂಗ, ಶಬ್ದ ಜಾಸ್ತಿ ಆಗ್ತಿದೆ. ನಿಮ್ಮೊಂದು ವಿಷಯ ಗೊತ್ತಾಯ್ತಾ ಅಣ್ಣ? ಆ ಅಜ್ಜಿ ಮನೆ ಹತ್ರ ಒಂದು ಬಾಡಿ ಸಿಕ್ಕಿತ್ತಂಬ್ರಲ್ಲ ಅಣ್ಣ, ಅವ್ ದೊಡ್ಡ ಸ್ಮಗ್ಲರ್ ಅಂಬ್ರ. ಆ ಮನೆ ಹತ್ರ ಪೊಲೀಸ್ ಎಲ್ಲ ಬಂದಿರಂಬ್ರ. ನಾವು ಎಣ್ಸ್ಕೊಂಡಂಗೆ ಆಯ್ತಲ್ಲ ಮರ ಕಡೆಯವ್ರನ್ನೆಲ್ಲ ಹಚ್ಚಿ ಬಿಡುದೇ ಇಲ್ಲ ಹಂಗಾರೆ.